ನಾವು ನಮಗೇನು ಗತಿ ಇಲ್ಲಾರ್ದಂಗೆ ಅದೀವಿ ರೀ ಸರ್. ನಮ್ಮ ಪರಿಸ್ಥಿತಿ ನೋಡಿದ್ರೆ ದೇವ್ರ ಬಲ ಅದ ರೀ ಸರ್. ನಮ್ಮ ಮನ್ಯಾಗ ಗಂಡುಗಳ ಸಮಸ್ಯೆ ಸರಿ ಇಲ್ರಿ ಸರ್. ಏನು ಚಂತನ ನಾವು ದುಡಿಯಾಕೆ ಹೋದ್ರೆ ಚಂಜಿ ಕುಡಿದು ಬರ್ತಾರೆ ರೀ. ಬಾಡಿಗೆ ಮನ್ಯಾಗ ಅದೀವಿ ರೀ ಸರ್. ಮಕ್ಕಳು ಫೀಸ್ ಕಟ್ಟಾಗ ಆಗ್ತಾ ಇಲ್ರಿ ಸರ್. ಊರು ಬಿಟ್ಟು ಮಹಾರಾಷ್ಟ್ರಕ್ಕೆ ದುಡಿಯಾಕೆ ಹೋಗಿವ್ರಿ. ನೀನು 11 ಗಂಟೆಗೆ ಕೂತವ್ರಿ, 11 ಗಂಟೆಗೆ ಬಂದು ಮುಟ್ತೀವಿ ರೀ ಸರ್. ಏನು ರೀ ಮತ್ತು ಇನ್ನೂ ನಾವು ತಿರುಗಿ ಹೋಗ್ಬೇಕಂದ್ರೆ ನಮ್ಮ ಕಣ್ಣೀರು ಕಪಾಳಿ ಬರಾಕತ್ತಾವ್ರಿ ಸರ್. ಇಲ್ಲೇ ಈ ದೂರಾಗಿದ್ದು ನಮಗೆ ಒಂದು ಮನುಷ್ಯಗಾಗತ್ತಿಲ್ಲ ರೀ ಸರ್. ಒಂದು ಜಾಗ ಇಲ್ರಿ ಸರ್ ನಮಗೆ. ಯಾವ ಸೌಕರ್ಯನೂ ಇಲ್ರಿ ಸರ್ ನಮಗೆ. ಎಲ್ಲರೂ ಒಂದು ಶೆಡ್ಡರ್ ಹೊಡ್ಕೊಂಡು ಇರ್ಬೇಕಂದ್ರೂ ನಮಗೆ ಯಾವ ಸೌಕರ್ಯ ಇಲ್ಲ, ಯಾವುದು ಹೆಲ್ಪ್ನೂ ಇಲ್ರಿ ಸರ್ ನಮಗೆ. ಇದ್ದವ್ರಿಗೆಲ್ಲ ಐತ್ರಿ ಸರ್, ಇಲ್ಲದವ್ರಿಗೆ ಏನೂ ಇಲ್ರಿ. ಈ ಒಂದು ವೇಳೆ ಮಾಡಿದ ಮುಂದೆ ನಿಮ್ದು ಹೋರಾಟ ಏನು ರೀ? ಹೋರಾಟ ನಮಗೆ ಬೇಕು ರೀ ಸರ್. ನಮಗೆ ನ್ಯಾಯನೂ ಸಿಗಬೇಕು, ನಮಗೆ ಜಾಗ ಬೇಕು ರೀ ಸರ್. ಅದು ಯಾವ ಥರ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ದೀವಿ? ನಮಗೆ ಜಾಗ ಬೇಕಂತ ಹೋರಾಟ ಮಾಡ್ಬೇಕು ರೀ ಸರ್. ನಾವು ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಹೆಂಗೆ ಮಾಡ್ತೀರಿ ಹೋರಾಟ? ಊರಿಗೆ ಹಾಕೊಂಡು ಸಾಯ್ತೀವಿ ಸರ್. ಆಫೀಸ್ ಮುಂದಾರ ಎಲ್ಲರೂ ಹೋಗಿ ನಾವು ಕಣ್ಣೀರು ಕಪಾಳಿ ಬಂದವ್ರು ಊರಲ್ಲಿ ಹಾಕೊಂಡು ಸಾಯ್ದು ಒಂದು ಉಳಿದೈತ್ರಿ ಸರ್ ನಮಗೆ. ಏನ್ರಿ ಇದ್ದವ್ರಿಗೆ ಐತ್ರಿ ಸರ, ಇಲ್ಲದವ್ರಿಗೆ ಇಲ್ರಿ. ಬಡವ್ರು ಬಡವ್ರು ಸಾಯ್ಬೇಕು. ನಮಗೆ ನ್ಯಾಯ ಸಿಗಲಿಲ್ಲ, ನಮಗೆ ಹೋರಾಟ ಸಿಗಲಿಲ್ಲ ಅಂದ್ರೆ ನೋಡಿ ಸರ್, ಆಫೀಸ್ ಆಗಲಿ ಏನಾಗಲಿ ರೀ ಸರ್, ಅಲ್ಲಿ ಎಲ್ಲರೂ ಊರಲ್ಲಿ ಹಾಕೊಂಡು ಈಸಾಗಿ ಸತ್ತು ಹೋಗ್ಬಿಡ್ತೀವಿ ರೀ ಸರ್. ಏನು ಬದುಕುಕಿತ ಏನು ಏನು ಮಾಡೋದೈತ್ರಿ ಸರ? ಏನೂ ಇಲ್ಲ ಅಂದ್ರೆ ಹೆಂಗೆ ಬದುಕು? ಎಲ್ಲ ರೇಟ್ ಜಂಪ್ ಆಗೈತ್ರಿ ಸರ್. ನೋಟ್ಲೇನ ತಿಂಗಳು ಬರ್ತೈತ್ರಿ ಸರ್. 4,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ದುಡಿಯಾಕೆ ಹೋದ್ರೆ ಎಲ್ಲಿ ನಮ್ಮ ಪೇಮೆಂಟ್ ಜಾಸ್ತಿ ಇಲ್ರಿ ಸರ್. ಚಂತನ ಕೆಲ್ಸಕ್ಕೆ ಹೋದ್ರೆ 200 ರೂಪಾಯಿ ಪೇಮೆಂಟ್ ಐತ್ರಿ ಸರ್ ಹೆಣ್ಮಕ್ಳಿಗೆ. ಮುಂಜಾನೆ 9 ಗಂಟೆಗೆ ಹೋದ್ರೆ 7 ಗಂಟೆಗೆ ಮನೆಗೆ ಬರೋದ್ರಿ ಸರ್. ನಿಮ್ದು ಯಾವ ರೀ? ನಮ್ದು ಇಲ್ಲೇ ನಡುಗುಂದಿ ಆಲಿಮಟ್ಟಿ ರೀ ಸರ್. ನೀವು ಓಟ್ ಎಷ್ಟು ಸಲ ಹಾಕಿರಿ? ಓಟೋರಿಗೆ ಓಟ್ ಹಾಕೋತ ಬಂದೀವ್ರಿ ಸರ್ ನಾವು. ಓಟ್ ಹಾಕಿರಿ, MLA MP ನೀವೆಲ್ಲ ಓಟ್ ಹಾಕಿ ಸರ್. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಈಗ ಸತ್ತು ನಿಮ್ಗೆ ಇದ್ರಿಗೂ ತೋರಿಸಂದ್ರೆ ತೋರಿಸ್ತೀನಿ ರೀ ಸರ್. ಅಲ್ಲೇ ಸ್ಥಳೀಯರು ಅಲ್ಲೇ ಇದ್ದೀರಲ್ಲ ನೀವು? ಐತ್ರಿ ಸರ್. ಮತ್ತೆ ಇಲ್ಲಿ ಅವರೆಲ್ಲ ತಂದು ಹೇಳತ್ತಿರ್ತಾವ್ರು ಇಲ್ಲ ಅಂತಾರಿ ಸರ್. ಡಾಕ್ಯುಮೆಂಟ್ಸ್ ಅದಾವ್ರಿ ಈಗ ಸದ್ದ ತೋರಿಸ್ತಂದ್ರೂ ತೋರಿಸ್ತೀನಿ ರೀ ಸರ್. ನಾನು ಆ ಜಾಗ ಹೆಂಗಾರೆ ಮಾಡಿ ಇವರಿಂದ ತಪ್ಪಿಸ್ಬೇಕು ಅನ್ನೋ ವಿಚಾರಗೋಸ್ಕರ ಅವ್ರು ಏನದ ಇವ್ರು ಸ್ಥಳೀಯರು ಇಲ್ಲ ಅಂತೇಳಿ ಅವರು ಅವ್ರು ಹೆಂಗಾರೆ ಮಾಡಿ ಫೇಲ್ ಮಾಡಬೇಕು, ಇವ್ರಿಗೆ ಒಳ್ಳೆ ಜಾಗ ಸಿಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಆ ರೀತಿ ಮಾಡಿರುವಂಥದ್ದು. ಅಲ್ಲಿರುವಂತಹ ಆಡಳಿತ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳು ಏನಾದರೂ ಇಂತಹ ವ್ಯವಸ್ಥೆಗಳು ಇವತ್ತು ಆಗ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ನಮ್ಮ ನಿರ್ಗತಿಕರು MLA MP ಮೆಂಬರ್ಗಳಿಗೆ ಎಲ್ಲರಿಗೂ ಓಟ್ ಹಾಕ್ಯಾರ ಸರ್ ಅವರು. ಹೌದೌದು, ಸುಮಾರು ದಿನಗಳಿಂದ ಅಲ್ಲೇ ಸ್ಥಳೀಯರಿದ್ದಾರೆ. ಅವರು ಸ್ಥಳೀಯರು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರಲ್ಲ, ಸ್ಥಳೀಯರು ಇಲ್ಲ ಅಂತ ಇವ್ರಿಗೆ ತೋರಿಸ್ಲಿ ಅವರು. ಹಂಗಿದ್ರೆ ಎಲ್ಲ ಸ್ಥಳೀಯರೇ ಇರೋದು. ನಮ್ಮ ದೇಶದವರಿಗೆ ಹೊರದೇಶದವರು ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಯಾರಾದರೂ ನೆಂಬೋದಿಲ್ಲ ಯಾರು. ಹಾಗಾಗಿ ಜಿಲ್ಲಾಧಿಕಾರಿಗಳು ದಯವಿಟ್ಟು ಅಲ್ಲಿ ಬಂದು ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಬಂದಿದ್ದಾರೆ. ಸೊ ಇಷ್ಟು ನಾವು ಹೇಳಬಲ್ಲೆವು. ಅಕಸ್ಮಾತ್ ಅವರಿಗೆ ಏನಾದರೂ ನ್ಯಾಯ ಸಿಗದೇ ಇದ್ದಲ್ಲಿ ನಾವು ಜಿಲ್ಲಾ ಕಚೇರಿ ಮುಂದೆಯೇ ಹೋರಾಟಗಳನ್ನು ಹಮ್ಮಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಯಾಕಂದರೆ ಬಡವರಿಗೋಸ್ಕರನೇ ನಾವು KRS ಪಕ್ಷದವರು ಈವರೆಗೂ ನಾವು ಹೋರಾಟಗಳನ್ನು ಮಾಡ್ತಾಯಿದ್ವಿ. ಮನೆ ಮಠ ಬಿಟ್ಟು ಜನರಿಗೆ ಒಳ್ಳೆಯದಾಗಲಿ, ಬಡವರಿಗೆ ನ್ಯಾಯ ಸಿಗಲಿ ಅಂತೇಳಿ. ಅವರೇನು ಅನ್ಯಾಯವಾಗಿ ಕೇಳ್ತಾ ಇಲ್ಲ. ನಮಗೆ ಒಂದಿಷ್ಟು ಆಶ್ರಯ ಮಾಡಿಕೊಡಿ. ಸರ್ಕಾರಿ ಜಮೀನು 5 ಎಕರೆ ಇರೋದ್ರೊಳಗೆ 2 ಎಕರೆಯನ್ನು ಠರಾವು ಮಾಡಿದ್ದನ್ನು ಇವರು ಪಾಸ್ ಮಾಡಿದ್ದನ್ನು ರದ್ದು ಮಾಡ್ತಾರೆ ಅಂದರೆ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕಾಕತ್ತೀವಿ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾಗಿ ಪಂಚಾಯತ್ ಸರ್ ಒಂದು ಮಾತು ಹೇಳ್ತಾರೆ, ಇಲ್ಲ 4 ಎಕರೆ ಜಾಗ DC ಆಫೀಸಿಂದ ಖರೀದಿ ಮಾಡೀವಿ, ನಿಮಗೆ ಅಲ್ಲಿ ಗೋನಾಳ್ ಹತ್ರ ಅಲ್ಲಿ ಕೊಡ್ತದೆ ಅಂತ ಹೇಳ್ತಾರೆ. ಅದು ಎಷ್ಟು ಮತ್ತೆ ಖರೀದಿ ಮಾಡ್ಯಾರು ಅಥವಾ ಸುಳ್ಳು ಹೇಳ್ತಾರೋ ಏನೋ ಗೊತ್ತಾಗೋದು. ಖರೀದಿ ಮಾಡಿದ ನಮ್ಗೇನು ತೋರಿಸಿಲ್ಲ ಸರ್, ಬಾಯಿ ಮಾತಿಂದ ಹೇಳಿದ್ದಾರೆ ಅವರು. ಇಲ್ಲ ಈಗ ಹೇಳಿ ಜಾರ್ಕೊಳ್ಳುವಂಥ ಕೆಲಸ ಅವ್ರದ್ದು. ಎದ್ದುದನ್ನು ಬಿಟ್ಟು ಈ ರೀತಿ ಹೇಳಿದ್ರೆ ಇವ್ರು ಏನಾದರೂ ಗಪ್ ಕೂಡ್ತಾರೇನೋ ಕೇಳದೆ ಇದು ಒಂದು ಜಾರ್ಕೊಳ್ಳುವಂಥ ಒಂದು ದಾರಿ ಹುಡುಕುವಂಥ ಕೆಲಸ ಅವರು. ಈಗ ಠರಾವ್ ಮಾಡಿ ನಿಮ್ಮ ಜಾಗ ನಿಮ್ಗೆ ಕೊಟ್ಟಿಲ್ಲ ಅಂದರೆ ಏನೋ ಮುಂದೆ ನಿಮ್ಗೆ ರಕ್ಕಿನ ಕಾಲಾಗ ಏನೋ ಮಾಡತ್ತಿರುತ್ತೆ ಅನಿಸ್ತದೆ ನಮಗೆ ಕೂಡ. ಈಗ ಈ ಲೆಕ್ಕಕ್ಕೆ ಬೇಡಿಕೆ ಇಟ್ಟಿದ್ರೆ ಹೇಗೆ ನಿಮಗೆ ಈ ಠರಾವಣಿ ಜಾಗ ಕೊಡೋದಕ್ಕೆ ಏನಾದ್ರು ರೊಕ್ಕಿನ ಬೇಡಿಕೆ ಇಟ್ಟಿದ್ರೆ, ದುಡ್ಡಿನ ಬೇಡಿಕೆ ಇಟ್ಟಿದ್ರೆ? ಅದರ ಇಂಟೆನ್ಸಿವ್ ಇರ್ಬೋದು ಸರ್, ಬಟ್ ಅವ್ರು ನಮ್ಗೆ ಯಾವುದೇ ಇದಾಗಿ ಹೇಳಿಲ್ಲ, ಬಾಯಿ ಬಿಟ್ಟು ಏನು ಹೇಳಿಲ್ಲ ಸರ್. ಅದೇ ಏನಾದ್ರೆ ಒಂದು ಸ್ವಲ್ಪ ಇದಿರ್ಬೇಕಂತ ನಿಮ್ಗೆ. ಯಾಕಂದ್ರೆ 12 ವರ್ಷ ಅಂದ್ರೆ ಮತ್ತೆ ಯಾಕೆ ಡಿಲೇ ಆಗಕತ್ತದೆ ಅನ್ನುವಂಥದಕ್ಕೆ ಕಾರಣ ಗೊತ್ತಿಲ್ಲ ಸರ್. ಸಂಬಂಧಪಟ್ಟ ನೀವು ಯಾವ ಅಧಿಕಾರಿಗಳು ಕೇಳಿದ್ರೆ? ಕೇಳಿದ್ದೀವಿ ಸರ್. 12 ವರ್ಷಗಳ ಕಾಲ ಅವರು ಎಲ್ಲ ಕಡೆಯೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಕೊಂಡು ಇವತ್ತು ಬರ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು KRS ಪಕ್ಷದವರು ಅವ್ರ ಜೊತೆಯಾಗಿ ನಿಂತಿದ್ದಾರೆ. ಹಾಗಾಗಿ ಅಧಿಕಾರಿಗಳು ದಯವಿಟ್ಟು ಜಿಲ್ಲಾಧಿಕಾರಿಗಳು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿ ಇರುವಂತಹ ನಿರ್ಗತಿಕರಿಗೆ ಯಾವ ಸಮಸ್ಯೆ ಇದೆ ಅನ್ನೋದು ಒಂದಿಷ್ಟು ನೋಡಿ ಅವರಿಗೆ ಆ ಆಶ್ರಯವನ್ನು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ತಿಳಿಸ್ತೀವಿ. ಇದಕ್ಕಿಂತ ಜಾಸ್ತಿ ನಾವು ಏನು ಹೇಳೋದಿಲ್ಲ. ಮುಂಬರುವ ದಿನಗಳಲ್ಲಿ ತಾನೇ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಯಾವ ಮಟ್ಟದಲ್ಲಿ ಈ ಹೋರಾಟಗಳನ್ನು ಮಾಡ್ತಾರೆ ಅನ್ನೋದು. ಅಕಸ್ಮಾತ್ ಅವ್ರಿಗೆ ನ್ಯಾಯ ಸಿಕ್ಕರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಶೋಕ್ ಜಾಧವ್ ಅಂತ, KRS ಪಕ್ಷದ ಜಿಲ್ಲಾಧಿಕಾರಿ. ಶಾಸಕ ಗಮನಿಗೆ ತೊಗೊಂಡ್ಬಂದಿರಿ.